ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು, ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು, ಡೈಲಿ ಲೈಫ್ ಆಗಿರ್ಬೋದು, ನಮ್ಮ ಲೈಫ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ತೋರಿಸ್ತಾ ಇರ್ತೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲ ನೀಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ಬರ್ರಿ ನಮ್ಮ ಸಣ್ಣ ಪಾಪ ಗುಂಡಾಲಿ ಬರ್ತಾಳಂತ ಕರ್ಕೊಂತೀನಿ ರೀ ಆಕಿನ. ಬರವ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲ ನೀಡಿ. ನೋಡ್ತಾ ಇರ್ಬೋದು, ರಂಜಾನ್ಗೆ ಅಂತಂದು ನಾಳೆ ಅಂದರೆ ಇವತ್ತು ಶುಕ್ರವಾರ ಶನಿವಾರ ರಂಜಾನ್ ಬರುತ್ತೆ. ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ತಿಂಗಳೇ ನಾವು ಆವಾಗಲೇ ಕ್ಲೀನ್ ಮಾಡ್ಕೋಬೇಕಾಯ್ತು, ಮಗು ಇರೋದ್ರಿಂದ ಆಗಲಿಲ್ಲ ನನಗೆ ಒಬ್ಬಳೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಾನು ಇವತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾಳೆ ಇದೆ ರಂಜಾನು. ನೋಡ್ತಾ ಇರ್ಬೋದು, ಶೆಲ್ಫು ಈ ಥರ ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಮನೆಯೆಲ್ಲ ಧೂಳ ಹೊಡ್ಕೊಂಡಿದ್ದೀನಿ ನೋಡ್ರಿ. ಎಲ್ಲ ಧೂಳ ಹೊಡ್ಕೊಂಡು ನೀಟಾಗಿ ನೆಲ ಒರೆಸ್ಕೊಂಡಿದ್ದೀನಿ. ಮತ್ತು ಇವೆಲ್ಲ ಮಕ್ಕಳ ಸಾಮಾನು, ಆಟ ಸಾಮಾನು ಇದ್ದಿದ್ದಾವು. ಇವಾಗ ನೋಡ್ರಿ, ನನ್ನ ಮಗಳು ಎಷ್ಟು ಕ್ಲೀನ್ ಮಾಡಿದ್ರೂ ನೀಟಾಗಿ ಇಟ್ಕೊಳಲ್ಲ ಮನೆ. ಮಕ್ಕಳಿರೋ ಮನೆ ಹಂಗೆ ಅಲ್ವಾ? ಏನು ಆಟ ಆಡಕತ್ತೇನಮ್ಮ? ಸೀದಾ ಕುಂದ್ರಮ್ಮ, ಸೀದಾ ಕುಂದ್ರ. ಮಕ್ಕಳಿಗೆ ಡ್ರೆಸ್ ತೊಗೊಂಡು ಬಂದಿಲ್ಲ, ಇನ್ನೂ ತೊಗೊಂಡು ಬರ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಇವರಪ್ಪ ಕರ್ಕೊಂಡು ಹೋದ್ರೆ ಕೊಡಿಸಿದ್ರೆ ಈ ಡ್ರೆಸ್ಸು, ಇಲ್ಲಾಂದರೆ ಮನೇಲಿದ್ದಾವೆ ಫ್ರಾಕ್ ಇದ್ದಾವೆ, ಅವನ್ನ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹಾಸಿಗೆ ಎಲ್ಲ ಒಗೆದು ಇಟ್ಟಿದ್ದೀನಿ, ಮಡ್ಚಿಡ್ಬೇಕು. ಇದನ್ನು ಕೂಡ ಅಷ್ಟೇ ನೀಟಾಗಿ ಎಲ್ಲ ಧೂಳ ಹೊಡ್ಕೊಂಡು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಸೆಲ್ಫ್ ಕೂಡ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿರಿ, ನಮ್ಮ ಮಗಳದ್ದು ಹೊಸ ಪಾಟಿ ತೊಗೊಂಡು ಬಂದಿದ್ದೀವಿ. ಇದು ಟ್ಯಾಬ್ಲೆಟ್, ರೈಟಿಂಗ್ ಟ್ಯಾಬ್ಲೆಟ್ ಅಲ್ಲಮ್ಮ, ಅವಳಿಗಂತಲೇ ಕೊಡಿಸಿರೋದು. ಈಗಾಗಲೇ ನನ್ನ ಮಗಳು ಈ ಎಲ್ಲ ಸ್ವರಗಳು ಮತ್ತು ವ್ಯಂಜನಗಳು ಹೇಳುತ್ತಾ ಇದ್ದಾಳೆ. ಏರಲವ ಒಂದು ಕಲಿತಾ ಇದ್ದಾಳೆ. ಇವಾಗ ವ್ಯಂಜನಗಳಲ್ಲಿ ಏರಲವ ಕಲಿತಾ ಇದ್ದಾಳೆ. ಅಲ್ಲಮ್ಮ, ಏರಲವ ಕಲಿಯಕತ್ತಿಲ್ಲ, ಈಗ ಕಲಿಯಕತ್ತಾಳ. ಅಡುಗೆ ಮನೆ ಕತೆ ಏನಾಗಿದೆ ಅಂತಂದರೆ, ಇಷ್ಟು ಪಾತ್ರೆ ತೊಳೆದು ಇಟ್ಕೊಂಡಿದ್ದೀನಿ. ನೀಟಾಗಿ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಜೋಡಿಸ್ಕೊಂಡು ಇಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡ್ಕೊಂಡೆ ಹಂಗೆ ಬಿಟ್ಟಿದ್ದೀನಿ, ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಜೋಡಿಸ್ಕೊಂಡೆ. ಇನ್ನೂ ಸ್ವಲ್ಪ ಜೋಡಿಸ್ಕೊಳ್ಳೋದಿದೆ, ನೋಡೋಣ ಆದರೆ ಮಾಡ್ತೀನಿ, ಇಲ್ಲಾಂದ್ರಿಲ್ಲ. ಇನ್ನು ಹಬ್ಬದ ದಿನ ನಾನೆಲ್ಲ ಏನು ವೆರೈಟಿ ಊಟ ಅಡುಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಹಂಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ, ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇದೊಂದು ಡಬ್ಬ ಸಿಕ್ತು, ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ದ್ರಾಕ್ಷಿ ಹಣ್ಣು ತೊಗೊಂಡು ಬರ್ತಾರಲ್ವ, ಫ್ರೆಶ್ ದ್ರಾಕ್ಷಿ ಹಣ್ಣು ಅಂತ, ಅದರಲ್ಲಿ ವೇಸ್ಟ್ ಆಗಿಬಿಡ್ದಂತ ಸಣ್ಣ ಪುಟ್ಟದ್ದು ಸಾಮಾನು ಹಾಕಿಟ್ಕೊಂಡಿದ್ದೀನಿ. ಇಷ್ಟೇ, ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ನನ್ನ ಜ್ಯುವೆಲರ್ಸ್ ಇದ್ದಾವೆ, ಸ್ವಲ್ಪ ಡೈಲಿ ಯೂಸ್ ಮಾಡೋ ಅಂದರೆ ನನ್ನ ಮೈಕ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಫೋನಿಗೆ ಸಂಬಂಧಪಟ್ಟದ್ದು. ಮತ್ತು ಇದರಲ್ಲಿ ನನ್ನ ಮಗಳಿಗೆ ಬಳೆ, ಏರ್ ಬ್ಯಾಂಡು ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಎಲೆಕ್ಟ್ರಿಕ್ ಸಾಮಾನು ಇದ್ದಾವೆ. ಇದರಲ್ಲಿ ಡೈಲಿ ಯೂಸ್ ಮಾಡೋ ಅಂಥವು ಸಾಮಾನು ಇದ್ದಾವೆ. ಇದು ಒಂದು ಹೀಟ್ರ್, ಯಾವಾಗ ಇಲ್ಲೇ ಇರಬೇಕು ಹೀಟ್ರ್ ನಮ್ಮ ಮನೇಲಿ. ಇಷ್ಟೇ ನೋಡಿರಿ, ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನಾಳೆ ಯಾವ ಥರ ವಿಡಿಯೋ ಇರುತ್ತೆ ಅನ್ನೋದನ್ನು ನಾಡಿದ್ದು ಪೋಸ್ಟ್ ಮಾಡಬೇಕಾಗುತ್ತೆ. ನಾಳೆ ನಾನೆಲ್ಲ ಮಾಡ್ತೀನಿ, ಅಂದರೆ ಏನನ್ನೆಲ್ಲ ವೆರೈಟಿ ಅಡುಗೆ ಮಾಡ್ತೀನಿ. ಮತ್ತು ನಾಳೆ ಯಾವ ಥರ ಇರುತ್ತೆ ನನ್ನ ದಿನ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇರ್ತೀನಿ. ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲ ನೀಡಿ. ಧನ್ಯವಾದಗಳು. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬೈ ಬಾಯ್.